ಇಲೆಕ್ಷನ್ ಕಮಿಷನ್ ಇದೆಯಲ್ಲ, ಅದರ ಮೇಲೆ ಬಂದಷ್ಟು ಅಪವಾದಗಳು, ಮೂಡ್ತಾ ಇರೋ ಅನುಮಾನಗಳು ಯಾರು ಕೂಡ ಭಾರತದಲ್ಲಿ ಅನುಭವಿಸಿರೋಕೆ ಸಾಧ್ಯನೇ ಇಲ್ಲ. ಇಲೆಕ್ಷನ್ ಕಮಿಷನ್ ಮೇಲೆ ರಾಹುಲ್ ಗಾಂಧಿ ಅವರು ಕೊತ 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 ಅಂತ ಕುದಿತಾ ಇದ್ದಾರೆ. ಗೆದ್ದಿದ್ದಕ್ಕಿಂತ ಕಾಂಗ್ರೆಸ್ ಸೋತಿದ್ದೇ ಜಾಸ್ತಿ. ಹಾಗಾಗಿ ಈ ಸೋಲನ್ನ ಯಾರ್ದಾರ ತಲೆ ಮೇಲೆ ಎತ್ತಾಕ್ಬೇಕಲ್ಲ. ಅವರು ಈ ಚುನಾವಣಾ ಆಯೋಗದ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ನಿನ್ನೆ ಕೂಡ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಸೋತಲ್ಲೆಲ್ಲ ಇವಿಎಂ ಹಾಗೂ ಇಸಿ ಕಾರಣ ಅಂತ ರಾಹುಲ್ ಗಾಂಧಿ ಫಿಕ್ಸ್ ಆದಂಗಿದೆ. ಗೆದ್ದಾಗ ಮಾತ್ರ ಸೌಂಡೇ ಇರಲ್ಲ. ಇಲೆಕ್ಷನ್ಗಳು ಸೋತಾಗ ಎಲ್ಲಿ ಎಡವಿದ್ದೇವೆ ಅನ್ನೋದನ್ನ ಅವಲೋಕನವನ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಜೈ ಶ್ರೀರಾಮ್. ನಾನು ಅಜಿತ್ ಬೋಪನಹಳ್ಳಿ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಈ ಅನುಮಾನಕ್ಕೆ ವ್ಯಕ್ತಪಟ್ಟಿರೋದು ಯಾವ್ದಾದ್ರು ಇದ್ರೆ ಅದು ಈ ಚುನಾವಣಾ ಆಯೋಗ. ಇಲೆಕ್ಷನ್ ಕಮಿಷನ್ ಇದೆಯಲ್ಲ, ಅದರ ಮೇಲೆ ಬಂದಷ್ಟು ಅಪವಾದಗಳು, ಮೂಡ್ತಾ ಇರೋ ಅನುಮಾನಗಳು ಯಾರು ಕೂಡ ಭಾರತದಲ್ಲಿ ಅನುಭವಿಸಿರೋಕೆ ಸಾಧ್ಯನೇ ಇಲ್ಲ. ಯಾಕಾಗಿ? ಯಾರಿಂದಾಗಿ? ಕಾಂಗ್ರೆಸ್ ಇಂದಾಗಿ. ಈ ಲೋಕಸಭೆ ಇಲೆಕ್ಷನ್ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ವಿಧಾನಸಭೆ ಇಲೆಕ್ಷನ್ ಎಲ್ಲ ಆದಾಗ ಗೆದ್ದಿದ್ದಕ್ಕಿಂತ ಕಾಂಗ್ರೆಸ್ ಸೋತಿದ್ದೇ ಜಾಸ್ತಿ. ಹಾಗಾಗಿ ಈ ಸೋಲನ್ನ ಯಾರ್ದಾರ ತಲೆ ಮೇಲೆ ಎತ್ತಾಕ್ಬೇಕಲ್ಲ, ಆಗ ಕಂಡಿದ್ದೆ ಚುನಾವಣಾ ಆಯೋಗ. ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ ಪಕ್ಷದ ಯುವರಾಜ ಹಾಗೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಈ ಇಲೆಕ್ಷನ್ ಕಮಿಷನ್ ಮೇಲೆ ಈ ಆರೋಪಗಳನ್ನ ಸತತವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಅವರು ವಿಪಕ್ಷ ನಾಯಕನಾಗಿ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾರೆ ಅನ್ನೋದು ಅವರ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಸಮಾಧಾನ ಇದ್ದಿರಬಹುದು. ಅವರು ಈ ಚುನಾವಣಾ ಆಯೋಗದ ಮ್ಯಾಚ್ ಫಿಕ್ಸಿಂಗ್ ಬಗ್ಗೆ ಸಾಕಷ್ಟು ಬಾರಿ ಮಾತಾಡಿದ್ದಾರೆ. ನಿನ್ನೆ ಕೂಡ ಟ್ವೀಟ್ ಮಾಡಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ, ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಈ ಚುನಾವಣಾ ಆಯೋಗ ಒಂದು ರೂಲ್ಸ್ ಅನ್ನ ತಂದಿದೆ. ಏನಪ್ಪಾ ಅಂದ್ರೆ, ಈಗ ಒಂದು ಇಲೆಕ್ಷನ್ ಆಗುತ್ತಲ್ಲ, ಆ ಕ್ಷೇತ್ರದಲ್ಲಿ ನೀವು 45 ದಿವಸಗಳ ತನಕ ಅಲ್ಲೇನಾದ್ರೂ ಸಮಸ್ಯೆ ಆಗಿದ್ರೆ, ಅಕ್ರಮ ಆಗಿದೆ ಅಂತ ಅನಿಸಿದ್ರೆ ನೀವು ಅಲ್ಲಿ ಚಾಲೆಂಜ್ ಮಾಡಬಹುದು. ಆ 45 ದಿವಸ ಆದ್ಮೇಲೆ ಅಲ್ಲಿಯ CCTV ಫುಟೇಜ್ಗಳನ್ನ, ವಿಡಿಯೋಗಳನ್ನ, ಫೋಟೋಗಳನ್ನ ಎಲ್ಲವೂ ಕೂಡ ಡಿಲೀಟ್ ಮಾಡಬಹುದು. ಇಂಥದ್ದೊಂದು ರೂಲ್ಸ್ ಬರ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಅವರು ರೊಚ್ಚಿಗೆದ್ದ ರಾಜ ಹುಲಿ ಆಗ್ಬಿಟ್ಟಿದ್ದಾರೆ. ಇಲೆಕ್ಷನ್ ಕಮಿಷನ್ ಮೇಲೆ ಮತ್ತೆ ಆರೋಪ, ಸೇಮ್ ಮ್ಯಾಚ್ ಫಿಕ್ಸಿಂಗು ಅದು ಇದು ಅಂತ. ವೋಟರ್ ಲಿಸ್ಟ್ ಕೇಳಿದ್ರೆ ಅವ್ರು ಕೊಡಲ್ಲಂತೆ, ಮೆಷಿನ್ ರೀಡರ್ ಫಾರ್ಮೆಟ್ ಇದೆ ಅಂತ ಹೇಳ್ತಾರಂತೆ, ಹಾಗೆ CCTV ಫುಟೇಜ್ಗಳನ್ನ ಡಿಲೀಟ್ ಮಾಡ್ತಾರಂತೆ. ಹೀಗೆ ವಿಪಕ್ಷ ನಾಯಕನಾಗಿ ಈ ಅಸಂಬದ್ಧ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ತೀರಾ ಮುಂದೆ ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರು. ವೋಟರ್ ಲಿಸ್ಟ್ ಕೊಡಲ್ಲ ಅಂತ ಹಸಿ ಸುಳ್ಳನ್ನ ಹೇಳಿದ್ದಾರೆ. ಜೊತೆಗೆ CCTV ಫುಟೇಜ್ ಅನ್ನ, ಆ ಮತದಾನದ ವಿಡಿಯೋ ಚಿತ್ರೀಕರಣ ಏನೆಲ್ಲ ಆಗಿತ್ತಲ್ಲ ಅದನ್ನ ಕೂಡ ಕೊಡಲ್ಲ ಅಂತ ಮಾತಾಡಿದ್ದಾರೆ. ಅದು ಕೂಡ ಸತ್ಯಕ್ಕೆ ಹತ್ರ ಬಿಡಿ, ದೂರ ಕೂಡ ಇಲ್ಲ, ಅಷ್ಟು ದೊಡ್ಡ ಸುಳ್ಳು ಹೇಳ್ಬಿಟ್ಟಿದ್ದಾರೆ. ಯಾಕಾಗಿ ಅಂತ ಕೇಳಿದ್ರೆ, ಮುಂಚೆಲ್ಲ 100 ದಿನಗಳ ತನಕ, 1 ವರ್ಷದ ತನಕ ಆ CCTV ಫುಟೇಜ್ ಅನ್ನ, ಚಿತ್ರೀಕರಣವಾದ ವಿಡಿಯೋಗಳನ್ನ ಇಟ್ಕೋಬಹುದಿತ್ತು. ಆದರೆ ಸ್ಟೋರೇಜ್ ಸಮಸ್ಯೆಗಳು, ಬೇರೆ ಬೇರೆ ವಿಚಾರಕ್ಕೆ ಇಲೆಕ್ಷನ್ ಕಮಿಷನ್ 45 ದಿನಗಳ ಕಾಲ ನಿಮಗೆ ಕಾಲಾವಕಾಶ ಇದೆ. ಏನಾದರೂ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ ಅನ್ಸಿದ್ದಲ್ಲಿ ನೀವು ಚಾಲೆಂಜ್ ಮಾಡಬಹುದು. ಹಾಗಾಗಿ 45 ದಿನಗಳಾದ ಮೇಲೆ ಆ ವಿಡಿಯೋಗಳನ್ನ ಡಿಲೀಟ್ ಮಾಡುವ ಹಕ್ಕನ್ನ ಹೊಂದಿದ್ದೀವಿ ಅಂತ ಹೇಳಿದೆ. ಅಲ್ಲಿ ಈಗ ಬೆಂಕಿ ಬಿದ್ದಿದ್ದು. ಎಲೆಕ್ಷನ್ ಕಮಿಷನ್ ಮೇಲೆ ರಾಹುಲ್ ಗಾಂಧಿ ಅವರು ಕೊತ 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 ಅಂತ ಕುದಿತಾ ಇದ್ದಾರೆ. ಅನಿಷ್ಟಕ್ಕೆಲ್ಲ ಶನಿಶ್ಚರನೇ ಕಾರಣ ಅಂತ ಒಂದು ಮಾತಿದೆಯಲ್ಲ, ಅದೇ ತರ ಈಗ ಕಾಂಗ್ರೆಸ್ ಸೋತಲ್ಲೆಲ್ಲ ಇವಿಎಂ ಹಾಗೂ ಇಸಿ ಕಾರಣ ಅಂತ ರಾಹುಲ್ ಗಾಂಧಿ ಫಿಕ್ಸ್ ಆದಂಗಿದೆ. ನನಗೆ ಇವರ ಲೆಕ್ಕಾಚಾರ ಅರ್ಥ ಆಗಲ್ಲ. ಈ ಜನರ ಕಣ್ಣಲ್ಲಿ ಹೇಗೆ ಬೆತ್ತಲಾಗ್ತಾರೆ ಅಂತ ನೋಡಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇಲೆಕ್ಷನ್ಗಳನ್ನ ಸೋತಾಗ ಅವರು ಇಲೆಕ್ಷನ್ ಕಮಿಷನ್ ಮೇಲೆ, ಇವಿಎಂ ಮೆಷಿನ್ ಮೇಲೆ ಆರೋಪವನ್ನ ನೇರವಾಗಿ ಹೊರಿಸಿ ಬಿಡ್ತಾರೆ. ಆದ್ರೆ ಗೆದ್ದಾಗ ಮಾತ್ರ ಸೌಂಡೇ ಇರಲ್ಲ. ಜನ ಅಭಿವೃದ್ಧಿಯನ್ನ ನಂಬಿ ನನಗೆ ಓಟ್ ಹಾಕಿದ್ರು, ಜನ ಬದಲಾವಣೆಯನ್ನ ಬೇಕು ಅಂತ ಬಯಸಿ ನಮಗೆ ಓಟ್ ಹಾಕಿದ್ರು. ಈ ತರ ಅವರ ಸಸ್ತಾ ಬಿಲ್ಡಪ್ಗಳು ನಡೀತಾ ಇರ್ತವೆ. ಆದ್ರೆ ಒಂದು ರಾಜ್ಯವನ್ನ ಕಳ್ಕೊಂಡ ಮೇಲೆ ಮತ್ತೆ ಇದೇ ವರಾತವನ್ನ ಶುರು ಮಾಡ್ತಾರೆ. ಇಲೆಕ್ಷನ್ ಕಮಿಷನ್ ಸ್ಪಾಟ್ ಫಿಕ್ಸಿಂಗ್ ಮಾಡಿದೆ, ಮ್ಯಾಚ್ ಫಿಕ್ಸಿಂಗ್ ಮಾಡಿದೆ, ಮೋದಿ ಸರ್ಕಾರ ಹೇಳ್ದಂಗೆ ಕೇಳುತ್ತೆ, ಸೆಂಟ್ರಲ್ ಗವರ್ಮೆಂಟ್ ನ ಕೈಗೊಂಬೆ, ಇಂಥ ಅರ್ಥವಿಲ್ಲದ ಆರೋಪವನ್ನ ಮಾಡ್ಕೊಂಡು ಬಂದಿದೆ. ಈ ಭಾರತದಲ್ಲಿ ಇವಿಎಂ ಮೆಷಿನ್ ಬಂದ ಮೇಲೆ, ಈ ಇವಿಎಂ ಮೇಲೆ ಅತಿ ಹೆಚ್ಚು ಅನುಮಾನ ಪಟ್ಟಿದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷವೇ, ಡೌಟೇ ಇಲ್ಲ. ಎಷ್ಟು ಲೀಡರ್ಸ್ ಬೇಕು ಇವಿಎಂ ಅನ್ನ ಹ್ಯಾಕ್ ಮಾಡಲಾಗುತ್ತೆ ಅದು ಇದು ಅಂತ ಮಾತಾಡಿದವರು. ಆದ್ರೆ ಇದೇ ಚುನಾವಣಾ ಆಯೋಗ ಯಾರಾದ್ರೂ ಹ್ಯಾಕ್ ಮಾಡೋ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಇದ್ರೆ ಬನೋಡುವುದು ಅಂತ ಓಪನ್ ಆಗಿ ಒಂದು ಚಾಲೆಂಜ್ ಅನ್ನ ಹಾಕ್ತು. ಈ ಇವಿಎಂ ಅಲ್ಲೇ ಇಲೆಕ್ಷನ್ ನಡೆಯೋದು, ಇದನ್ನ ಮುಂದಿಡ್ತೀವಿ, ಇದನ್ನ ಹ್ಯಾಕ್ ಮಾಡಿ ತೋರಿಸಿ, ನಿಮಗೆ ಬೇಕಾದವರಿಗೆ ಅದರಲ್ಲಿ ಜಾಸ್ತಿ ಓಟ್ ಬರೋ ತರ ಮಾಡಿ ತೋರಿಸಿ, ನೀವಾದ್ರೂ ಮಾಡಿ, ಯಾರನ್ನಾದ್ರೂ ಕರ್ಕೊಂಬಂದಾದ್ರೂ ಮಾಡಿಸಿ, ಆದ್ರೆ ಹ್ಯಾಕ್ ಮಾಡಿ ತೋರಿಸಿ ಅಂತ ಹೇಳಿದಾಗ
ಕಾಂಗ್ರೆಸ್ ಆ ಸವಾಲನ್ನ ಒಪ್ಕೊಳ್ಳೇ ಇಲ್ಲ. ಆದ್ರೆ ಬಾಯಿ ಮುಚ್ಕೊಂಡಿತ್ತ, ದೇವರಣೆ ಇಲ್ಲ, ಬೈತಾನೆ ಇತ್ತು. ಅದು EVM ಹ್ಯಾಕ್ ಮಾಡಿ ಗೆದ್ದಿದ್ದಾರೆ, ಇದೆಲ್ಲ ಮೋದಿ ಸರ್ಕಾರದ ಷಡ್ಯಂತ್ರ ಅಂದ್ಕೊಂಡು ಅವರ ಸೋಲನ್ನ ಯಾವತ್ತೂ ಕೂಡ ಒಪ್ಲೇ ಇಲ್ಲ. ಜನಾಶೀರ್ವಾದವನ್ನ, ಅದೇ ಓಟಲ್ಲಿ ಏಟನ್ನ ಕೊಡ್ತಾರಲ್ಲ, ಅದನ್ನ ಸ್ವೀಕಾರ ಮಾಡಲೇ ಇಲ್ಲ. ಇದು ಕಾಂಗ್ರೆಸ್ ಪಕ್ಷ ಸತತವಾಗಿ ಸೋಲೋಕೆ ಕಾರಣಗಳಲ್ಲಿ ಬಹು ಮುಖ್ಯವಾಗಿದ್ದು. ಯಾಕೆಂತ ಕೇಳಿದ್ರೆ, ಈಗ ಒಂದು ರಾಜ್ಯದಲ್ಲಿ ಇಲೆಕ್ಷನ್ ಸೋತ್ಬಿಟ್ಟಿದೀವಿ, ಅಲ್ಲಿ ಏನೆಲ್ಲ ಸಮಸ್ಯೆ ಇತ್ತು, ಅಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾವು ಕಡೆಗಣಿಸಿದ್ವಿ, ನಮ್ಮ ಯಾವೆಲ್ಲ ಹೇಳಿಕೆಗಳು ನಮಗೆ ಮುಳುವಾಗಿದೆ, ನಮ್ಮ ಪಕ್ಷದಲ್ಲಿ ಸಂಘಟನೆ ವಿಚಾರಕ್ಕೆ ನಾವು ಎಲ್ಲಿ ಎಡವಿದ್ದೀವಿ, ನಾಯಕರುಗಳ ಪ್ಲಸ್ ಮೈನಸ್ ಏನಿದೆ, ಸೋಲಿಗೆ ಪ್ರಮುಖ ಕಾರಣ ಏನು ಅಂತ ಪರಾಮರ್ಶಿಸಿ ನೋಡ್ಬೇಕಲ್ಲ. ಆ ಕೆಲಸವನ್ನ ನಿಯತ್ತಾಗಿ ನೆಟ್ಟಿಗೆ ಒಂದೇ ಒಂದು ಸಲ ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ಹೀಗಾಗಿಯೇ ಚುನಾವಣೆಗಳಲ್ಲಿ ಸಾಲಾಗಿ ಸೋತ್ಕೊಂಡ್ ಬರ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರು ಅವ್ರು ಹೇಳ್ತಾರೆ, ಇಲೆಕ್ಷನ್ ಕಮಿಷನ್ ಸ್ಪಾಟ್ ಫಿಕ್ಸಿಂಗ್ ಮಾಡ್ಕೊಂಡಿದೆ, ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದೆ, ವೋಟರ್ ಲಿಸ್ಟ್ ಕೊಡ್ತಾ ಇಲ್ಲ, ಹಾಗೆ CCTV ಫುಟೇಜ್ ಗಳನ್ನ ಕೊಡಬಾರದು ಅಂತ ಡಿಸೈಡ್ ಮಾಡಿದೆ. ಈ ತರ ಹಸಿ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಿದ್ದಾರೆ. ಯಾರಪ್ಪ ಹೇಳಿದ್ರು ವಿಡಿಯೋಗ್ರಾಫಿ CCTV ಫುಟೇಜ್ ಕೊಡಲ್ಲ ಅಂತ? 45 ದಿನಗಳ ತನಕ ಅದು ಅಲ್ಲಿ ಲಭ್ಯವಿರುತ್ತೆ, ನಿಮಗೆ ಕೂಡ ಬೇಕಾದಲ್ಲಿ ಸಂಪರ್ಕಿಸಬಹುದು. ಈ ಬಗ್ಗೆ ಇಲೆಕ್ಷನ್ ಕಮಿಷನ್ ಹೇಳಿದೆ ರಾಹುಲ್ ಗಾಂಧಿ ಅವರದ್ದು ಅಸಂಬದ್ಧ ಹೇಳಿಕೆ ಅಂತ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಈ ಇಲೆಕ್ಷನ್ ಪ್ರೊಸೆಸ್ ಇರುತ್ತಲ್ಲ, ಅದು ಹ್ಯಾಂಗ್ ಆಗುತ್ತೆ ಅಂತ ಗೊತ್ತಿಲ್ವಾ ಅನ್ನೋದೊಂದು ಅನುಮಾನ ಶುರುವಾಗಿದೆ. ಯಾಕೆಂದ್ರೆ ಎಲ್ಲಾ ಬೂತ್ಗಳಲ್ಲೂ ಎಲ್ಲಾ ಪಕ್ಷದಿಂದ ಬೂತ್ ಏಜೆಂಟ್ಗಳು ಅಂತ ಇರ್ತಾರೆ, ಅವರು ಅಲ್ಲಿಯೇ ಇರ್ತಾರೆ. ಇಲೆಕ್ಷನ್ ದಿನ ಫಸ್ಟ್ ವೋಟ್ ಅಂತ ಒಬ್ರು ಬರ್ತಾರೆ, ಲಾಸ್ಟ್ ವೋಟ್ ಅಂತ ಒಬ್ರು ಬರ್ತಾರೆ, ಅಲ್ಲಿ ತನಕ ಅಲ್ಲಿ ಏಜೆಂಟ್ಗಳು ಇದ್ದೇ ಇರ್ತಾರೆ. ಅವರು ಕಾಂಗ್ರೆಸ್ ಅವರು ಇರ್ತಾರೆ. ಏನಾದ್ರೂ ಅಕ್ರಮ ಕಂಡು ಬಂದಲ್ಲಿ ಅಲ್ಲಿಯೇ ವಾಯ್ಸ್ ಅನ್ನ ಎತ್ತಬಹುದು. ಆದ್ರೆ ಎಷ್ಟು ಕಂಪ್ಲೇಂಟ್ಗಳು ಕಾಂಗ್ರೆಸ್ಗೆ, ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ದೇಶದ ಮೂಲೆ ಮೂಲೆಯಿಂದ ಕಾಂಗ್ರೆಸ್ ಕಡೆಯಿಂದನೇ ಬಂದಿದೆ? ಖಂಡಿತ ಒಂದು ಇಲ್ಲ. ಹಾಗೆ ಅಲ್ಲಿ ಕೌಂಟಿಂಗ್ ದಿವಸ ಕೂಡ ಈ ಬೂತ್ ಏಜೆಂಟ್ಗಳು ಇರ್ತಾರಲ್ಲ, ಅವರಿಗೆ ನೋಡಿ ಇಂತಿಷ್ಟು ಮತದಾರರಿದ್ದಾರೆ, ಇಷ್ಟು ಮತದಾನ ಆಗಿದೆ ಅಂತ ಅವರು ತೋರಿಸಲೇಬೇಕಾಗುತ್ತೆ, ತೋರಿಸಿಯೇ ತೋರಿಸ್ತಾರೆ. ಕೌಂಟಿಂಗ್ ದಿನ ಏನಾದ್ರು ಇಲ್ಲಿ 60,000 ಇದ್ದಿದ್ದು ಕೌಂಟಿಂಗ್ ದಿವಸ 80,000 ಆಗ್ಬಿಟ್ಟಿದ್ಯಲ್ಲ, ಅಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಅದೇ ಜಾಗದಲ್ಲಿ ವಾಯ್ಸ್ ಅನ್ನ ಎತ್ತಬಹುದು, ಕಂಪ್ಲೇಂಟ್ ಅನ್ನ ಮಾಡಬಹುದು, ದೂರನ್ನ ದಾಖಲಿಸಬಹುದು. ಆದ್ರೆ ಎಷ್ಟು ದೂರುಗಳು ಕಾಂಗ್ರೆಸ್ಸಿಗೆ, ಅದರಲ್ಲೂ ರಾಹುಲ್ ಗಾಂಧಿ ಅವರಿಗೆ ಈ ಇಲೆಕ್ಷನ್ ಅಕ್ರಮ ಅಂತ ಅವ್ರು ಕರೀತಾರಲ್ಲ, ಎಷ್ಟು ದೂರುಗಳನ್ನ ಅವರು ಸ್ವೀಕಾರ ಮಾಡಿದ್ದಾರೆ? ಇದೊಂದು ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಅವರ ಉತ್ತರ ನೋ ಅಂತಾನೆ ಇರುತ್ತೆ. ಯಾಕೆಂದ್ರೆ ಆತರ ಅಕ್ರಮಗಳು ಆಗೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಬೂತ್ ಏಜೆಂಟ್ಗಳು ನಿದ್ದೆ ಮಾಡ್ತಾ ಇರಲ್ಲ. ಹಾಗೆ ಅವರು ರಾಹುಲ್ ಗಾಂಧಿ ತರ ಪ್ರಖಂಡ ಪಂಡಿತರು ಕೂಡ ಆಗಿರಲ್ಲ. ಅಲ್ಲಿ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಇದ್ರ ಬಗ್ಗೆ ಗೊತ್ತಿದ್ದು ಕೂಡ ರಾಹುಲ್ ಗಾಂಧಿ ಅವರು ಯಾಕೆ ಇಂಥ ಈ ತೂಕವಿಲ್ಲದ ಮಾತುಗಳನ್ನ ಆಡ್ತಾರೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಪಕ್ಷ ಒಂದು ರಾಜ್ಯವನ್ನ ಸೋತಾಗ ಅಥವಾ ಯಾವುದೋ ಒಂದು ಇಲೆಕ್ಷನ್ ನಲ್ಲಿ ಸೋಲನ್ನ ಕಂಡಾಗ ಏನು ಮಾಡುತ್ತೆ, ಆ ಇಲೆಕ್ಷನ್ ನ ರಾಯಭಾರಿ ಅಂತ ಯಾರಿರ್ತಾರಲ್ಲ, ಅಂದ್ರೆ ಫೇಸ್ ಆಫ್ ದಿ ಪಾರ್ಟಿ, ಅವರನ್ನ ಪ್ರಶ್ನೆ ಮಾಡ್ತಾರೆ, ಅಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ. ಹಾಗೆ ಎಲ್ಲೆಲ್ಲ ಹಿನ್ನಡೆ ಆಯ್ತು ಅಂತ ಚರ್ಚೆಯನ್ನ ಮಾಡಲಾಗುತ್ತೆ, ಮೀಟಿಂಗ್ ಗಳನ್ನ ಮಾಡಲಾಗುತ್ತೆ, ಅವಲೋಕನ ಅಂತಾರಲ್ಲ ಅದನ್ನ ಮಾಡ್ತಾರೆ. ಆದ್ರೆ ಈ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಯಾವ ಇಲೆಕ್ಷನ್ ಸೋತಾಗ ಅದೆಷ್ಟು ಇಫೆಕ್ಟಿವ್ ಆಗಿ ಮಾಡಿದೆ? ಇದೊಂದು ಪ್ರಶ್ನೆಯನ್ನ ಅವರು ಅವಾಗವಾಗ ಅವರಿಗೆ ಕೇಳ್ಕೋಬೇಕು, ಮನಸ್ಸಾಕ್ಷಿಯನ್ನ ಅವಾಗವಾಗ ಕೆರಿತಾ ಇರಬೇಕು. ಆಗ ಇಲೆಕ್ಷನ್ ಕಮಿಷನ್ ಮೇಲೆ ಈ ಗೂಬೆ ಕೂರಿಸುವ ಕೆಲಸ ತಪ್ಪದಂತಾಗುತ್ತೆ. ಜೊತೆಗೆ ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬರುವ ವೋಟುಗಳಲ್ಲಿ ಒಂದಿಷ್ಟು ಸಂಖ್ಯೆ ಕೂಡ ಹೆಚ್ಚಾದ್ರೂ ಆಗಬಹುದೇನೋ, ಇದನ್ನ ಒಂದ್ಸಲ ರಾಹುಲ್ ಗಾಂಧಿ ಅವರು ಟ್ರೈ ಮಾಡ್ಬೇಕಾಗುತ್ತೆ. ಇಲ್ಲ ರೀ, ನಮ್ಗೆ ಅದಕ್ಕೆಲ್ಲ ಕೆಲಸ ಇಲ್ಲ, ಪಕ್ಷ ಸಂಘಟನೆ ಬಗ್ಗೆ ಆಸಕ್ತಿನೇ ಇಲ್ಲ, ನಮ್ದೇನಿದ್ರು ಟ್ವಿಟರಿಗೆ ಬರೋದು, ಅಲ್ಲಿ ಇಲೆಕ್ಷನ್ ಕಮಿಷನ್ ಮೇಲೆ ಒಂದಿಷ್ಟು ಲೈನ್ ಬರೆಯೋದು, ನಮ್ಮ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ ಅವ್ರು ಅದನ್ನ ಶೇರ್ ಮಾಡ್ತಾರೆ, ಹಾಗೆ ನ್ಯೂಸ್ಗಳಲ್ಲಿ ಬರುತ್ತೆ, ನಾನು ದೊಡ್ಡ ಲೀಡರ್ ಅಂತ ನನಗೆ ಫೀಲ್ ಆಗುತ್ತೆ, ಮುಗೀತು, ನೆಕ್ಸ್ಟ್ ಇಲೆಕ್ಷನ್ ಬಂದಾಗ ಮತ್ತೆ ಸೋಲ್ತೀನಿ, ಆಮೇಲೆ ನೋಡ್ಕೊಂಡ ಅಷ್ಟೇ. ಇದೇ ಕೆಲಸವನ್ನ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಅವರೇ, ರಾಜಕೀಯದಲ್ಲಿ ನೀವು ತುಂಬಾ ದೊಡ್ಡದಾಗಿ ಬೆಳಿಬೇಕು ಅಂತ ಆಸೆಯನ್ನ ಇಟ್ಕೊಂಡಿರೋರು, ಹೊಂಗನಸನ ಕಂಡಿರೋರು, ಹಾಗೆ ಈ ದೇಶದ ಪ್ರಧಾನಿಯನ್ನ ಮಾಡಬೇಕು ಅಂತ ನಿಮ್ಮ ಅಭಿಮಾನಿಗಳು, ಅನುಯಾಯಿಗಳು, ಭಕ್ತರು ತುಂಬಾ ವರ್ಷದಿಂದ ಕಾಯ್ತಾ ಇದ್ದಾರೆ. ಅದೊಂದು ಸುದಿನಕ್ಕೆ ಅವರು ಮಾತ್ರ ಕಾಯೋದ್ರಲ್ಲಿ ಅರ್ಥವಿಲ್ಲ, ನಿಮ್ಮ ಪ್ರಯತ್ನವೂ ಬೇಕಾಗುತ್ತೆ. ಹಾಗಾಗಿ ಇಲೆಕ್ಷನ್ಗಳು ಸೋತಾಗ ಎಲ್ಲಿ ಎಡವಿದ್ದೇವೆ ಅನ್ನೋದನ್ನ ಅವಲೋಕನವನ್ನ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಇಲೆಕ್ಷನ್ ಕಮಿಷನ್ ಬನ್ನಿ, ನಮ್ಮ ಸವಾಲನ್ನ ಸ್ವೀಕಾರ ಮಾಡಿ EVM ಹ್ಯಾಕ್ ಮಾಡ್ಕೊಳ್ಳಿ ನೋಡೋಣ ಅಂತೂ ಕೂಡ ನೀವು ಹೋಗಿಲ್ಲ, ನಿಮ್ಮ ಪಾರ್ಟಿಯವರು ಹೋಗಿಲ್ಲ. ಆದ್ರೆ
ಇಲೆಕ್ಷನ್ ಕಮಿಷನ್ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಸತತವಾಗಿ ನಿಮ್ಮ ಕಡೆಯಿಂದ ಬರ್ತಾ ಇದೆ. ಇದು ವಿಪಕ್ಷ ನಾಯಕನಾಗಿ ತೂಕವಿಲ್ಲದ ಮಾತು, ಬೇಸ್ಲೆಸ್ ಅಂತ ಹೇಳ್ತಾರಲ್ಲ ಆ ತರ ಆಗುತ್ತೆ. ಹಾಗಾಗಿ ಈ ಪಕ್ಷ ಸಂಘಟನೆ ಹೇಗೆ ಮಾಡಬೇಕು ಅನ್ನೋದನ್ನ ಒಂದ್ ದಿವಸ ಕೆಲಸ ಮಾಡಿ ಮೋದಿಯವ್ರ ಹತ್ರ ಕೇಳಿ, ಅವರು ಹೇಳ್ಕೊಡ್ಬಹುದು. ಅಮಿತ್ ಶಾ ಅವ್ರ ಹತ್ರ ಕೇಳಿ, ಅವರು ಕೂಡ ನಿಮಗೆ ಕೆಲವು ಸೂಚನೆ ಕೊಡಬಹುದು. ನಡ್ಡಾ ಅವ್ರ ಹತ್ರ ಕೇಳಿ, ಅವರಿಂದ ಒಂದಿಷ್ಟು ಟಿಪ್ಸ್ ಸಿಗ್ಬಹುದು. ಹೀಗಾಗಿ ಪಕ್ಷ ಸಂಘಟನೆ ಮಾಡೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ, ಇಲೆಕ್ಷನ್ ಕಮಿಷನ್ ಮೇಲೆ ಆರೋಪವನ್ನ ಸ್ವಲ್ಪ ಕಮ್ಮಿ ಮಾಡಿ. ಆಗ ನಿಮ್ಮದೊಂದು ಘನತೆ ಗೌರವ ಇದೆಯಲ್ಲ, ಅದಕ್ಕೆ ಘಾಸಿ ಆಗೋದಿಲ್ಲ. ಏನಂತೀರಾ? ಜೈ ಶ್ರೀರಾಮ್.